ಶುಭ ಮುಂಜಾನೆ. ಈ ದಿನ ಜನವರಿ 26. ಇದು ನಮಗೆ ಒಂದು ವಿಶೇಷವಾದ ದಿನ. ಇಡೀ ಭಾರತೀಯರಿಗೆ ಒಂದು ವಿಶೇಷವಾದ ದಿನ. ಏಕೆಂದರೆ ಈ ದಿನ ನಮ್ಮ ಸಂವಿಧಾನವನ್ನು ನಮ್ಮೆಲ್ಲ ಭಾರತೀಯರಿಗೆ ನಾವು ಅರ್ಪಿಸಿಕೊಂಡಿದ್ದೇವೆ. ಬರುವಂಥ ಸಂದರ್ಭ ಎದುರಾದಾಗ ನಮ್ಮ ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು ಅಂತ ಆ ದಿನದ ರಾಷ್ಟ್ರೀಯ ನಾಯಕರುಗಳು ಕೂತು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಸಿದ್ಧಪಡಿಸಲಿಕ್ಕೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಅವ್ರನ್ನ ನೇಮಕ ಮಾಡ್ತಾರೆ. ಅವರು ತನ್ನೆಲ್ಲ ಜೀವನದ ಹೋರಾಟ ಮತ್ತು ತಮ್ಮ ಸಮಗ್ರ ವಿಶ್ವಾದ್ಯಂತ ನಡೆಸಿದಂತಹ ಜ್ಞಾನಾರ್ಜನೆಯನ್ನು ಒಟ್ಟುಗೂಡಿಸಿ ವಿಶ್ವದ ಎಲ್ಲ ಅತ್ಯುತ್ತಮವಾದಂತಹ ಅಂಶಗಳನ್ನು ಬೇರೆ ಬೇರೆ ಸಂವಿಧಾನಗಳಲ್ಲಿರೋದನ್ನು ತಗೊಂಡು ಸಾಕಷ್ಟು ಅಳವಡಿಸಿಕೊಂಡು ಅದ್ರ ಜೊತೆಗೆ ನಮ್ಮ ದೇಶಕ್ಕೆ ಏನು ಬೇಕು ಅನ್ನೋದನ್ನು ಮಾಡಿ ಅಳವಡಿಸಿಕೊಂಡು ಈ ಒಂದು ಸಂವಿಧಾನವನ್ನು ಸಿದ್ಧ ಮಾಡಿ ನಮಗೆ ನಾವೇ ಅರ್ಪಣೆ ಮಾಡ್ಕೊಳ್ಳೋ ರೀತಿಯಲ್ಲಿ ಜನವರಿ 26ರಂದು ಒಂದು ವಿಶೇಷ ದಿನವಾಗಿ ನಾವು ಸ್ವತಂತ್ರ ನಂತರ ನೋಡಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ಸಂವಿಧಾನದಲ್ಲಿ ಎಂಥ ಅಂಶಗಳನ್ನು ಇಟ್ಟರು ಅಂತಂದರೆ, ಈ ಸಂವಿಧಾನ ಒಬ್ಬ ಮನುಷ್ಯ ಅತ್ಯಂತ ಗೌರವಯುತವಾಗಿ ಈ ದೇಶದಲ್ಲಿ ಬದುಕಲಿಕ್ಕೆ ಏನೆಲ್ಲ ವಿಷಯಗಳು ಮೂಲಭೂತವಾಗಿದೆ, ಒಂದು ರಾಷ್ಟ್ರ ಒಂದು ರಾಜ್ಯ ಯಾವ ರೀತಿ ನಡೆಸಬೇಕಾಗತ್ತೆ, ರಾಜ್ಯ ಮತ್ತು ರಾಷ್ಟ್ರಗಳ ನಡುವಿನ ಸಂಬಂಧ ಯಾವ ರೀತಿ ಇರಬೇಕಾಗತ್ತೆ, ಅದೇ ರೀತಿ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಒಬ್ಬ ಪ್ರೆಸಿಡೆಂಟ್ ಅವರು ಯಾವ ರೀತಿ ನೇಮಕ ಆಗಬೇಕು, ಯಾವ ರೀತಿ ಅವರು ಇಂಪೀಚ್ ಆಗಬೇಕು ಅನ್ನೋದ್ರಿಂದ ಹಿಡಿದು ಒಬ್ಬ ಸಾಮಾನ್ಯ ನಾಗರಿಕ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಸಮಗ್ರವಾಗಿ ಇದರಲ್ಲಿ ಚಿತ್ರಿಸಲಾಗಿದೆ, ಸೆರೆ ಹಿಡಿಯಲಾಗಿದೆ. ಮತ್ತು ಇದೊಂದು ಲೈವ್ ಡಾಕ್ಯುಮೆಂಟ್, ಅಂದರೆ ಜೀವಂತ ಪುಸ್ತಕ. ಈ ಪುಸ್ತಕಗಳು ಯಾವಾಗಲೂ ಒಂದ್ಸರಿ ಬರೆದ್ರೆ ಅದರದ್ದು ಮುಗೀತು, ಬೇರೆ ಬೇರೆ ಎಡಿಷನ್ಸ್ ತರಬಹುದೇ ಹೊರತು ಈ ಸಂವಿಧಾನದ್ದು ಒಂದು ಜೀವಂತ ದಾಖಲೆ ಇದು. ನಿರಂತರವಾಗಿ ಇದು ದೇಶದ ಸಾರ್ವಜನಿಕರ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ಇನ್ನೂ ಅತ್ಯುತ್ತಮಗೊಳ್ಳುವ ನಿಟ್ಟಿನಲ್ಲಿ ಅವಕಾಶವನ್ನು ಡಾಕ್ಟರ್ BR ಅಂಬೇಡ್ಕರ್ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನೋಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಕಸ್ಟೋಡಿಯನ್ ಆಗಿ ಈ ಒಂದು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ದೇಶ ಇವತ್ತು ಇಷ್ಟು ಸಮಗ್ರವಾಗಿ ಅಖಂಡವಾಗಿ ಉಳಿದಿದೆ ಅಂತಂದರೆ ಅದಕ್ಕೆ ಸಂವಿಧಾನನೇ ಕಾರಣ ಅಂತ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ದೇಶದಲ್ಲಿರುವಂಥ ವೈವಿಧ್ಯತೆ ಏನಿದೆ, ಆ ವೈವಿಧ್ಯತೆ ಭಾಷೆ ಇರ್ಬೋದು, ಜಾತಿ ಇರ್ಬೋದು, ಮಾತಾಡುವಂಥ ರೀತಿ ಇರ್ಬೋದು, ನೆಲ ಜಲ ಎಲ್ಲದರಲ್ಲೂ ಒಂದು ವೈವಿಧ್ಯತೆ ಇದೆ. ಇಲ್ಲಿ ಹಿಮಾಲಯ ಪರ್ವತನೂ ಇದೆ, ರಾಜಸ್ಥಾನದಲ್ಲಿ ಮರುಭೂಮಿನೂ ಇದೆ, ಸಮುದ್ರನೂ ಇದೆ, ನದಿನೂ ಇದೆ, ಕಾಡಿದೆ, ಬರಡು ಭೂಮಿಗಳು ಇದ್ದಾವೆ. ಸೊ ಎಲ್ಲ ವಿಶೇಷತೆಯನ್ನು ಒಳಗೊಂಡಂಥ ಈ ದೇಶ ಸಾವಿರಾರು ಭಾಷೆಗಳು, ಸಾವಿರಾರು ಜಾತಿಗಳು ಇದ್ದಾಗ್ಯೂ ಕೂಡ ಒಂದು ಅಖಂಡ ದೇಶವಾಗಿ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆ ವಿಶ್ವನಾಯಕರಲ್ಲಿ ಚಿಂತನೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ದು 10 ವರ್ಷಕ್ಕಿಂತ ಹೆಚ್ಚಿಗೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾರ್ಯಾರು 10 ವರ್ಷಕ್ಕಿಂತ ಜಾಸ್ತಿ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಆ ದೇಶಗಳು ಇವತ್ತು ಅಲ್ಲಾಡ್ತಾ ಇದ್ದಾವೆ. ಆದರೆ ನಮ್ಮ ದೇಶ ಹೆಚ್ಚು ಹೆಚ್ಚು ಸಮಗ್ರವಾಗಿ, ಗಟ್ಟಿಯಾಗಿ, ಅಖಂಡವಾಗಿ ಇಡೀ ಪ್ರಪಂಚದಲ್ಲೇ ತನ್ನದೇ ಆದಂಥ ಒಂದು ಸ್ಥಾನವನ್ನು ಪಡ್ಕೊಂಡು ಇನ್ನೂ ಆ ಸ್ಥಾನವನ್ನು ಗಟ್ಟಿಗೊಳಿಸ್ಕೊಳ್ತಾ ಮುಂದೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಅಂತಂದರೆ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿರುವಂಥ ಸಂವಿಧಾನ. ಯಾಕೆಂದರೆ ರಾಜ್ಯದ ಹಂತದಲ್ಲಿರ್ಬೋದು, ಕೇಂದ್ರದ ಹಂತದಲ್ಲಿರ್ಬೋದು, ಸ್ಥಳೀಯ ಹಂತದಲ್ಲಿರ್ಬೋದು, ಏನಾದರೂ ಒಂದು ಕಾಯ್ದೆ ಕಾನೂನು ತರಬೇಕು, ನಿರ್ಣಯಗಳನ್ನು ತಗೋಬೇಕು ಅನ್ನೋಂಥ ಸಂದರ್ಭದಲ್ಲಿ ಅದು ಸಂವಿಧಾನಿಕವಾಗಿ ಇದೆಯಾ ಇಲ್ಲೋ ಅನ್ನೋಂಥ ಒಂದು ಲಿಟ್ಮಸ್ ಟೆಸ್ಟ್ ಅನ್ನು ಮಾಡಿಕೊಂಡು ನಮ್ಮ ದೇಶ ನಡೀತಾ ಇದೆ. ಹಾಗಾಗಿ ಎಲ್ಲ ವಿಶ್ವ ನಾಯಕರಿಗೆ
ಒಂದು ಆಶ್ಚರ್ಯ ಅನ್ನೋ ರೀತಿಯಲ್ಲಿ ನಮ್ಮ ಸಂವಿಧಾನ ರೂಪುಗೊಂಡು ಭಾರತ ಇವತ್ತೊಂದು ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಮತ್ತು ತನ್ನದೇ ಆದಂಥ ಗಟ್ಟಿಯಾದ ಸ್ಥಾನವನ್ನು ಇವತ್ತು ವಿಶ್ವದಲ್ಲಿ ಹೊಂದಿದೆ. ಹಾಗಾಗಿ ಈ ಒಂದು ಜನವರಿ 26 ನಮ್ಮೆಲ್ಲರಿಗೂ ಒಂದು ರಾಷ್ಟ್ರೀಯ ಹಬ್ಬದ ರೀತಿಯಾಗಬೇಕು. ಪ್ರತಿ ಧರ್ಮದವ್ರಿಗೂ ನಮ್ಮದೇ ಆದಂಥ ಒಂದು ಧರ್ಮಗ್ರಂಥ ಇದೆ. ಹಿಂದೂಗಳು ಭಗವದ್ಗೀತೆಯನ್ನು ಫಾಲೋ ಮಾಡ್ತಾರೆ, ಮುಸಲ್ಮಾನರು ಕುರಾನನ್ನು ಫಾಲೋ ಮಾಡ್ತಾರೆ, ಕ್ರಿಶ್ಚಿಯನ್ರು ಬೈಬಲನ್ನು ಫಾಲೋ ಮಾಡ್ತಾರೆ, ಸಿಖ್ರು ಗ್ರಂಥ ಸಾಹಿಬನ್ನು ತಮ್ಮ ಧರ್ಮಗ್ರಂಥ ಅಂತ ಫಾಲೋ ಮಾಡ್ತಾರೆ. ಆದರೆ ಇಡೀ ದೇಶದ ಎಲ್ಲ ನಿವಾಸಿಗಳು, ಎಲ್ಲ ಭಾರತೀಯರು ತಮ್ಮ ಮೂಲ ಧರ್ಮಗ್ರಂಥ ಯಾವುದಾದ್ರು ಇದೆ ಅಂತಂದ್ರೆ ನಮ್ಮನ್ನ ಇವತ್ತಿಗೂ ಭಾರತೀಯರನ್ನಾಗಿ ಒಟ್ಟಾಗಿ ಹಿಡಿದಿಟ್ಟಿದೆ ಅಂತಂದ್ರೆ ಆ ಒಂದು ಗ್ರಂಥ ಯಾವುದಾದ್ರೂ ಇದ್ರೆ ಅದು ಸಂವಿಧಾನ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರದು. ಅದೇ ರೀತಿ ಕೇವಲ ಇದು ಸಂವಿಧಾನ ಅಂತಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಸಮುದಾಯಗಳಿಗೆ ರಿಸರ್ವೇಷನ್ ಮೀಸಲಾತಿ ಕೊಡಲಿಕ್ಕೆ ಮಾತ್ರ ಇದೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಏನು ಬಹಳಷ್ಟು ಜನರಲ್ಲಿದೆ. ಅದರಿಂದ ಹೊರಗೆ ಬಂದು ಸಂವಿಧಾನವನ್ನು ಪ್ರತಿಯೊಬ್ಬರು ಓದಬೇಕು, ನಾವು ಅರ್ಥಕೋಬೇಕು, ನಮ್ಮ ಮಕ್ಕಳಿಗೆ ತಿಳಿಸಬೇಕು, ಮತ್ತೆಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಆ ಸಂವಿಧಾನದ ಬಗ್ಗೆ, ಸಂವಿಧಾನದ ಮಹತ್ವದ ಬಗ್ಗೆ, ನಮ್ಮ ದೇಶದಲ್ಲಿ ಸಂವಿಧಾನದ ಪಾತ್ರ ಏನು, ಈ ಒಂದು ದೇಶ ಕಟ್ಟೋದ್ರಲ್ಲಿ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕರೆ ನೀಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಜನವರಿ 26ರ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ದಿನ ಮತ್ತೊಮ್ಮೆ ನಮ್ಮೆಲ್ಲ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ರಾಷ್ಟ್ರ ನಾಯಕರು ಹಾಗೂ ಈ ಒಂದು ಸಂವಿಧಾನವನ್ನು ನಮಗೆ ಕಟ್ಟಿಕೊಡುವುದರಲ್ಲಿ ಬಹಳಷ್ಟು ಶ್ರಮಪಟ್ಟಂತಹ ಅಗ್ರಗಣ್ಯ ನಾಯಕರು ಆದಂತಹ ಬಿ.ಆರ್. ಅಂಬೇಡ್ಕರ್ ಅವರನ್ನು ನೆನೆಸ್ಕೋತಾ ಈ ದಿನ ನಾವು ಗಣರಾಜ್ಯೋತ್ಸವವನ್ನು ಆಚರಿಸೋಣ. ಎಲ್ಲರಿಗೂ ಶುಭವಾಗಲಿ. ಈ ಒಂದು ರಾಷ್ಟ್ರೀಯ ಹಬ್ಬದ ಆಚರಣೆಯ ಶುಭಾಶಯಗಳು ವೈಯಕ್ತಿಕವಾಗಿ ಹಾಗೂ ಇಲ್ಲಿ ನಡೆದಿರುವ ಎಲ್ಲರಿಗೂ, ಇಲ್ಲಿ ನಡೆದಿರುವಂತಹ ಎಲ್ಲರ ಪರವಾಗಿ ನಮ್ಮ ಇಲಾಖೆ ಮತ್ತು ಸಾರ್ವಜನಿಕರು ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.